ಸಾರಿ, ನೀವು ರುದ್ರ ಪ್ರತಾಪ್ ಅಲ್ವಾ? ರಾಮು ಅನ್ನೋ ಹೆಸರಲ್ಲಿ ನೀವು ನನಗೆ ಪರಿಚಯ ಆಗಿದ್ರಿ. ನನ್ನ ಮನಸ್ಸಲ್ಲಿ ಇನ್ನೂ ಅದೇ ಹೆಸರೇ ಉಳ್ಕೊಂಡಿದೆ ನೋಡಿ. ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನನಗೊಂದು ಮಾತು ಹೇಳ್ದೆ ಆಶ್ರಮದಿಂದ ಹೊರಟೋದ್ರಿ. ಈಗ ನನ್ನನ್ನೇ ಹುಡ್ಕೊಂಡು ಬಂದಿದ್ದೀರಾ. ನನಗೆ ಅರ್ಥ ಆಗತ್ತೆ ಅಂಜು. ನಾನು ನಿಮಗೆ ಕೊಟ್ಟಿರೋಷ್ಟು ನೋವನ್ನ ಬೇರೆ ಯಾರೂ ಕೊಟ್ಟಿಲ್ವೇನೋ, ಹಾಗೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ವೇನೋ. ಅದಕ್ಕೆ ಅಂಜು, ಬೇರೆ ದಾರಿ ಕಾಣಿಸ್ದೆ ನಿಮ್ಮ ಹತ್ರ ಬಂದೆ. ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಇದ್ದಿದ್ದಿದ್ರೆ ನಾನೆಲ್ಲೋ ದೂರ ಇಡ್ತಾ ಇದ್ದೆ. ಏನಾಯ್ತು? ಈ ವಿಷಯನ ನಿಮ್ಮ ಹತ್ರ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಮೇ ಬಿ ಏನೇನೋ ಅಪವಾದ ಹೊತ್ಕೊಂಡಿರೋ ನನ್ನನ್ನು ಯಾರು ನಂಬ್ತಾರೆ ಹೇಳಿ? ಪ್ರತಾಪ್ ಅವರೇ, ವಿಷಯ ಏನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಹೇಳ್ತೀನಿ ಅಂಜನಿ, ಆದರೆ ಮೊದಲಿದ ಹಾಗೆ ನೀವು ನನ್ನನ್ನು ನಂಬ್ತೀನಿ ಅನ್ನೋದಾದ್ರೆ ಮಾತ್ರ. ನಂಬಿಕೆಯಿಂದ ನನ್ನ ಮಾತನ್ನ ಕೇಳ್ತೀನಿ ಅನ್ನೋ ಭರವಸೆ ಕೊಡಿ, ಹಾಗೆ ಹೇಳ್ತೀನಿ. ಮೊದಲಿನ ಥರ ನಿಮ್ಮನ್ನು ನಂಬೇಕಾ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನು ಹೇಗೆ ನಂಬೋದು? ಅಂಜು, ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಮುರಿದಿದ್ದೆ ನೀವು. ಇವಾಗ ಮತ್ತೆ ನಿಮ್ಮನ್ನು ನಂಬಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ನಂಬೋದಾದ್ರೂ ಹೇಗೆ? ಹೇಗೆ ನಂಬ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಯಾಕೆ ನಂಬಬೇಕು ಅಂತ ಕೇಳಿದ್ರಲ್ಲ, ನೀವು ನನ್ನ ಮಾತನ್ನ ನಂಬಲೇಬೇಕು ಅಂಜು. ಅದೇ ಯಾಕೆ? ನನಗೋಸ್ಕರ ಅಲ್ಲದೆ ಇದ್ರು ಸೀತಾಗೋಸ್ಕರನಾದ್ರೂ ನನ್ನ ಮಾತನ್ನ ನೀವು ನಂಬಲೇಬೇಕು. ಸೀತಾ ಅತ್ತಿಗೆಗೋಸ್ಕರನಾ? ಏನ್ ಹೇಳ್ತಿದ್ದೀರಾ ನೀವು? ಅಂದ್ರೆ ಹೊಡೆದೋಗಿರೋ ವಸ್ತುನ ಜೋಡಿಸೋದು, ಸುಮ್ಮನೆ ಜೋಡಿಸೋದಲ್ಲ, ಚಿನ್ನದಲ್ಲಿ ಜೋಡಿಸೋದು. ಚಿನ್ನದಲ್ಲ? ನೈಸ್ ಅಲ್ವಾ? ಬಟ್ ಯಾಕೆ ಹಾಗೆ? ಹೊಡೆದೋಗಿರೋ ವಸ್ತು ಬೆಲೆ ಅವಾಗ ಇನ್ನೂ ಹೆಚ್ಚಾಗುತ್ತಲ್ವಾ? ಒಂದು ಸ್ಪೆಷಲ್ ವಸ್ತು ಹೊಡೆದೋದ್ರೆ ಅದನ್ನ ಚಿನ್ನದಲ್ಲಿ ಜೋಡಿಸೋದ್ರಿಂದ ಅದಿನ್ನೂ ಸ್ಪೆಷಲ್ ಆಗುತ್ತಲ್ವಾ? ಅದಕ್ಕೆ ಬೇರೆದೇ ಒಂದು ಸೌಂದರ್ಯ, ಒಂದು ಬೇರೆದೇ ಬೆಲೆ ಸಿಗುತ್ತಲ್ವಾ? ಹಾಗಿದ್ರೆ ಉಡ್ದೋಗಿರೋ ಪೀಸ್ಗಳನ್ನ ನಾವು ಚಿನ್ನದಿಂದ ಜೋಡಿಸ್ಬೋದಲ್ವಾ? ಮತ್ತೆ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರ್ಸೋದ್ ಬೇಡವಾ ಅದನ್ನ? ಆತರ ನೋಡಕ್ ಹೋದ್ರೆ ನಮ್ಮೆಲ್ಲರ ಜೀವನನೂ ಹೀಗೆ ಅಲ್ವಾ? ಯಾರ ಜೀವನ ತಾನೇ ಪರ್ಫೆಕ್ಟ್ ಆಗಿದೆ? ಎಲ್ಲರ ಜೀವನದಲ್ಲೂ ಈ ತರ ಒಡಕುಗಳಿದ್ದೇ ಇದೆ, ಯಾರು ತೋರಿಸ್ಕೊಳ್ಳಲ್ಲ ಅಷ್ಟೆ. ನಾವು ಗೋಡೆ ಮೇಲೆ ನಗ್ತಿರೋ ಫೋಟೋನೇ ನೇತಾಕೋದು, ಅಳ್ತಿರೋ ಫೋಟೋ ಯಾರಾದ್ರೂ ನೇತಾಕ್ತಾರ? ನಾವು ಮನ್ಸಲ್ಲೇ ಮುಚ್ಚಿಟ್ಕೊಂಡಿರ್ತೀವಿ. ನಿಜ ಅಶೋಕ್. ಸೊ ಒಡೆದೋಗಿದ್ರ ಬಗ್ಗೆ ಯೋಚನೆ ಬಿಡು. ಒಡೆದೋಗಿರೋದು ಬೇರೆ ರೂಪದಲ್ಲಿ ಹೊಸ ಕಂಡೀಷನ್ ಅಲ್ಲಿ ವಾಪಸ್ ನಮಗ್ ಬಂದ್ ಸೇರುತ್ತೆ ಅಂತ ನಂಬೋಣ. ನಂಬಿಕೆನೇ ಜೀವನ ಅನ್ನೋದನ್ನ ಶ್ರೀ 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 ಅಶೋಕಾನಂದ ಸ್ವಾಮಿಗಳು ನಂಗೆ ಹೇಳ್ಕೊಟ್ಟಿದ್ದಾರೆ. ಈಗ ಈ ಶ್ರೀ 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 ಅಶೋಕಾನಂದ ಸ್ವಾಮೀಜಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಕೇಳಿಸ್ಕೊ. ಒಡೆದೋಗಿರೋದು ಒಂದು ವಸ್ತು, ನಾನು ನೀನು ಜೀವನ ಪೂರ್ತಿ ಹೀಗೆ ಇರ್ತೀವಿ, ನೆನ್ಪಿರ್ಲಿ. ಅಫ್ಕೋರ್ಸ್ ಅಶೋಕ್, ಅದೇ ನನಗೆ ಇಂಪಾರ್ಟೆಂಟ್. ನೀವು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು. ಆದ್ರೆ ಆ ಪೀಸ್ಗಳನ್ನ ನಾವು ಚಿನ್ನದಿಂದ ಜೋಡಿಸ್ಬೇಕಾಯ್ತಾ? ಆ ಪ್ಲಾನಲ್ಲಿ ಏನು ಚೇಂಜಸ್ ಇಲ್ಲ. ಓಕೆ, ಬಾ. ಸಿಹಿ ಅಪ್ಪನ ನಮ್ಗೆ ಸೀತಾ ಅದಕ್ಕೆ ಹಿಂದಿನ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ. ಯಾರವನು? ಇವಾಗ ಅವನು ಎಲ್ಲಿಂದ ಬಂದ? ನೋಡಿ ಅಂಜು, ಅವರಿಬ್ರು ಮಧ್ಯೆ ಏನಾಗಿದೆಯೋ, ಯಾಕೆ ದೂರ ಆಗಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಮತ್ತೆ ಸೀತಾ ಜೀವನಕ್ಕೆ ಬರ್ತಿರೋದಂತೂ ನಿಜ. ಸೀತಾ ಹುಷಾರಾಗಿರ್ಬೇಕು, ಅದಷ್ಟೇ ಮುಖ್ಯ. ಈಗ ನಾನು ಸೀತಾ ಮುಂದೆ ಹೋಗೋದಕ್ಕಾಗೋದಿಲ್ಲ. ರಾಮ್ ಮುಂದೆ ಹೋದ್ರೆ ಅವನನ್ನು ಸಾಯಿಸೇ ಬಿಡ್ತಾನೆ. ಈ ವಿಷಯ ನನ್ನ ಕಿವಿಗೆ ಬಿದ್ದಾಗಿಂದ ಯಾರ ಹತ್ರ ನಾನು ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ. ಅರೆ ಯಾರ ಹತ್ರ ಹೇಳಿ, ಯಾರು ನನ್ನ ಮಾತು ನಂಬ್ತಾರೆ? ಈ ವಿಷಯನ ಕೇಳ್ಕೊಂಡು ಸೀತಾಗೆ ಎಚ್ಚರಿಕೆ ಕೊಡೋರು ಯಾರು ಅಂಜು? ಅದಕ್ಕೆ ನನಗೆ ನೆನಪಾಗಿದ್ದೆ ನೀವು. ಈ ವಿಷಯನ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನೇನ್ ಮಾಡ್ಬೇಕು?
ನೋಡಿ, ಈಗ ನೀವು ಸೀದಾ ಸೀತಾ ಅವ್ರ ಮುಂದೆ ಹೋಗ್ತೀರಾ. ಅದಕ್ಕೆ ಸಿಹಿ ಅಪ್ಪ ನಿಮ್ಮನ್ನ ಹುಡುಕ್ತಾ ಇದ್ದಾರಂತೆ, ಅವ್ರು ವಾಪಸ್ ಬಂದಿದ್ದಾರಂತೆ ಅಂತ ನೀವು ಹೇಳಬೇಕು. ಆಗ ಸೀತಾ ಎಚ್ಚೆತ್ಕೋತಾರೆ. ಅಷ್ಟೇ ಅಂಜು, ಅಷ್ಟೇ ಆಗ್ಬೇಕಾಗಿರೋದು. ಅಲ್ಲ, ಅವನು ಯಾವನೋ ಬಂದು ಈಗ ಸೀತಾ, ರಾಮು ಮತ್ತೆ ಸಿಹಿ ನೆಮ್ಮದಿಯ ಜೀವನ ಬದುಕ್ತಾ ಇದ್ದಾರೆ. ಅದನ್ನ ಯಾಕೆ ಹಾಳು ಮಾಡಬೇಕು ಅಲ್ವಾ ಹೇಳಿ? ಅಂಕಲ್ ಆಂಟಿ, ನೀವಿಬ್ರು ಎಂತಕ್ಕೆ ಯೂನಿಫಾರ್ಮ್ ಹಾಕಿಲ್ಲ? ಇವತ್ತು ನೀವೆಲ್ಲ ಸ್ಟೂಡೆಂಟ್ಸು, ಹೋಗಿ ಯೂನಿಫಾರ್ಮ್ ಹಾಕೋ ಬನ್ನಿ, ಕ್ವಿಕ್. ಅನಿ, ಇವರು ನಮ್ ಚೀಫ್ ಗೆಸ್ಟ್. ಎಲ್ಲ ಮಕ್ಕಳು ರೆಡಿ ಆಗಿದಾರ ಅಂತ ನೋಡಕ್ ಬಂದಿದ್ದಾರೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಇವರು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಹೌದಾ? ಇವ್ರು ಜಡ್ಜಸ್ಸಾ? ವೆಲ್ಕಮ್ ಜಡ್ಜಸ್. ಥ್ಯಾಂಕ್ ಯು. ಈ ಆಟ ಎಲ್ಲ ನೀವು ಮಕ್ಕಳಾಡಿದ್ರೆ ಚಂದ. ದೊಡ್ಡೋರಿಗೆ ಈ ತರ ಮಕ್ಕಳಾಟ ಆಡೋದಕ್ಕೆ ಬೋರ್ ಆಗತ್ತಲ್ವಾ? ಸ್ವಲ್ಪನೂ ಬೋರ್ ಆಗಲ್ಲ ಆಂಟಿ, ಸಖತ್ ಫನ್ ಆಗಿರುತ್ತೆ. ನೀವೇ ನೋಡಿ. ಶಾಲಿನಿ, ಮಕ್ಕಳು ಆಸೆ ಪಡ್ತಿದ್ದಾರಲ್ವಾ, ಒಂದು ಸ್ವಲ್ಪ ಹೊತ್ತು ಆಡೋಣ ಪ್ಲೀಸ್. ಯಾ ಈಗ ನೀವು ರೆಡಿನಾ ಜಡ್ಜಸ್? ಎಸ್ ಕಂದ. ನಾನು ಕಂದ ಅಲ್ಲ, ಕಾಲ್ ಮೀ ಮ್ಯಾಮ್. ಓಕೆ ಮ್ಯಾಮ್. ಮತ್ತೆ ಅವರು ಅನಿ ಅಲ್ಲ, ಅನಿ ಸರ್ ಅಂತ ಕರಿಬೇಕು. ಅನಿ ಸರ್, ಸಿಹಿ ಮ್ಯಾಮ್, ಓಕೆನಾ? ಗುಡ್. ಅನಿ, ಈಗ ನಾವು ಒಬ್ಬೊಬ್ಬರೇ ನೇಮ್ ನ